ಫಸ್ಟ್ ಟೈಮ್ ಅಡುಗೆ ಮಾಡಿದ್ದೀನಿ, ಹೇಗಾಗುತ್ತೋ ಏನೋ ಅನ್ನೋ ಭಯ ಇತ್ತು. ಪರವಾಗಿಲ್ಲ, ಚೆನ್ನಾಗೇ ಮಾಡಿದ್ದೀನಿ. ಅಡುಗೆ ಮಾಡೋದ್ರಲ್ಲೂ ಇಷ್ಟೊಂದು ಸಂತೋಷ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಹೇಗೋ ಗೌಡ್ರಿಗೆ ಇಷ್ಟ ಆದರೆ ಸಾಕು. ರುಚಿಯಾಗಿ ಅಡುಗೆ ಮಾಡಿವ್ನಿ ಅಂತ ಸ್ಯಾನೆ ಸಂತೋಷ ಪಟ್ಟಿದ್ದೆ ಅಲ್ವಾ ಐಶ್ವರ್ಯ? ಈಗ ಇದನ್ನು ತಗೊಂಡೋಗಿ ರಂಗೇಗೌಡಂಗೆ ಕೊಡು. ಏಟು ರುಚಿಯಾಗಿರ್ತದೆ ಅನ್ನೋದು ನಿಮಗೆ ಅರ್ಥ ಆಯ್ತದೆ. ರೇಡಿಂಗ್ ಅಂದ್ರೆ ಏನು, ಅದನ್ನ ಹೆಂಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾಯ್ತು. ಈಗ ರೇಡರ್ ಆ ಕಡೆಯಿಂದ ನಮ್ಮ ಕಡೆಗೆ ಬಂದಾಗ ಅವ್ರನ್ನ ಹೆಂಗ್ ಹಿಡಿಯೋದು, ಏನ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಎಲ್ರು ಬನ್ನಿ. ಇವಾಗ ಆ ಕಡೆಯಿಂದ ರೇಡರ್ ನಮ್ಮನ್ನ ಮುಟ್ಟಕ್ ಬರ್ತಾನಲ್ವೇ, ಅವ್ನ ಈ ಕಡೆಗೆ ಬಂದಾಗ ಈ ಪಟ್ಟೆ ಅದಲ್ಲ, ಅದನ್ನ ಮುಟ್ಟಕ್ಕೆ ನಾವ್ ಯಾವ್ದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಹಂಗೇನ ಬಿಟ್ಕೊಟ್ಟೋ ಅಂತಂದ್ರೆ ಅವ್ನ ಆರಾಮಾಗಿ ಆ ಕಡೆ ಕೊಂಡೋಯ್ತಾನೆ. ನಾವು ಬಿಟ್ಕೊಟ್ಟಿಲ್ಲ ಅಂದ್ರೆ ಗಾಬರಿಲಿ ಇದನ್ನ ಮುಟ್ಲೇಬೇಕು ಅಂತ ಬಂದು ನಮ್ಮ ಕೈಲಿ ಸಿಗಾಕತ್ತಾನೆ. ಅವನ ಹಂಗೂ ಒಂದ್ ವೇಳೆ ಈ ಪಟ್ಟಿ ಮುಟ್ಬಿಟ್ಟ ಅಂದ್ರೆ ಇಲ್ಲದಲ್ಲ, ಈ ಪಟ್ಟಿನ ಮುಟ್ಟಕ್ಕೆ ಬಿಟ್ಕೊಡ್ಲೇಬಾರ್ದು. ಹಂಗೇನ ನಾವು ಬಿಟ್ರೆ ಅವ್ರಿಗೆ ಒಂದ್ ಅಂಕ ಸಿಗ್ತದೆ, ನಮ್ಗೆ ನಷ್ಟ ಆಯ್ತದೆ. ಹಂಗ ಅಡಿಮಯ್ಯ ಹಂಗಾರ ಒಂದ್ ಕೆಲಸ ಮಾಡಿದ್ರಂಗೆ ಏನ್ ಮಾವ, ಆ ಪಟ್ಟಿನ ಅಳ್ಸ್ಬಿಟ್ರೆ? ಹೌದು ಹೌದು. ಅವ ಕೇಳ್ತೀಯಲ್ಲ, ಅಟ್ಟಿಗೆ ಹೋಯ್ತೀಯಾ? ರೆಡಿ ಬಿಡು ಅಡಿಮಯ್ಯ. ಹಾ ಸರಿ ಸರಿ. ಈಗ ಆ ಕಡೆಯಿಂದ ಬಂದವನು ಯಾವ ಕಡೆ ನೋಡ್ತಾವನೆ, ಅವನ ಶಕ್ತಿ ಏನು, ಅವ್ನ ಹಿಡಿಬೋದೆ ಆಗಕ್ಕಿಲ್ವೇ ಅನ್ನೋದನ್ನೆಲ್ಲ ಯೋಚನೆ ಮಾಡಿ ಅವನ್ನ ಹಿಡಿಯಕ್ ಹೋಗ್ಬೇಕು. ಆಮೇಲೆ ಆ ಕಡೆ ಈ ಕಡೆ ಇರೋರು ಹಿಂಗ್ ಕೈ ಹಿಡ್ಕೋಬೇಕು. ಹಿಂಗ್ ಹಿಡ್ಕೊಳ್ಳೋದನ್ನ ಚೇನು ಅಂತಾರೆ. ಯಾವುದೇ ಕಾರಣಕ್ಕೂ ಸೂಚನೆ ಕೊಡದೆ ಈ ಚೈನ್ನ ಬಿಟ್ಕೊಡ್ಬಾರ್ದು. ಯಾಕೆ ಅಂದ್ರೆ ಒಬ್ನೇ ಹೋದ್ರೆ ಅವ್ರನ್ನ ಹಿಡಿಯಕ್ ಕಷ್ಟ ಆಯ್ತದೆ, ಅವ್ನು ತೆಪ್ಸ್ಕೊಂಡು ಹೋಯ್ತಾನೆ. ಅದೇನೇ ಆದ್ರೂ ಬಂದವನು ಆ ಮಧ್ಯದ ಗೆರೆ ಮುಟ್ಟದೇ ಇರಂಗೆ ಲೆಕ್ಕಾಚಾರ ಹಾಕಿ ಅವನ್ನ ಹಿಡ್ದಾಕ್ಬೇಕು. ಬಂದವನು ಒಬ್ನೇ ಅಷ್ಟೆಲ್ಲ ಲೆಕ್ಕಾಚಾರ ಹಾಕ್ತಾನೆ ಅಂದ್ರೆ ನಾವಿಷ್ಟು ಜನನೂ ಲೆಕ್ಕಾಚಾರ ಹಾಕ್ಬೇಕು. ಏನಾರ ಒಂಚೂರು ತೆಪ್ಪಾಯ್ತು ಅಂದ್ರೆ ನಮ್ ತಂಡಕ್ಕೆ ಎಡವಟ್ಟಾಯ್ತು ಅಂತಾನೆ ಅರ್ಥ. ಅರ್ಥ ಆಯ್ತೆ?